ಮಿತ್ರರೆಲ್ಲರಿಗೂ ಕೂಡ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಆ ಡೇಟ್ ಸಿನಿಮಾದ ಟ್ರೈಲರ್ ಲಾಂಚ್ ಹಾಗೆ ಪ್ರೆಸ್ ಮೀಟ್ಗೆ ಪ್ರೀತಿಯ ಹಾರ್ದಿಕ ಸ್ವಾಗತ ಸುಸ್ವಾಗತ. ವೀಕೆಂಡ್ ಶಾರ್ಟ್ ಸ್ಟುಡಿಯೋ ಬ್ಯಾನರ್ ನಡಿಯಲ್ಲಿ ಮೂಡಿ ಬರ್ತಿರುವಂತಹ ಸಿನಿಮಾ ಆ ಡೇಟ್ ಸೆಪ್ಟೆಂಬರ್ 4ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಬಹಳ ವಿಶೇಷ ಅಂದ್ರೆ ನಮ್ಮ ಸಿನಿಮಾವನ್ನ ರಾಜ್ಯಾದ್ಯಂತ ವಿತರಣೆ ಮಾಡ್ತಿರೋರು PVR ಐನಾಕ್ಸ್ ಸಂಸ್ಥೆ. ಜೊತೆಗೆ ಇವತ್ತಿನ ನಮ್ಮ ಸಿನಿಮಾ ಏನಿದೆ ಆ ಡೇಟ್ ಟ್ರೈಲರ್ ನೋಡ್ತಾ ಇದ್ದೀರಾ, ಜೊತೆಗೆ ನಮ್ಮ ಸಿನಿಮಾದ ಕಂಟೆಂಟ್ ಏನೆಲ್ಲ ನೋಡ್ತಾ ಇದ್ದೀರಿ, ಸಿನಿಮಾ ನಿರ್ಮಾಣದವರೆಗೂ ಕೂಡ PVR ಐನಾಕ್ಸ್ ನಮ್ಮ ಸಿನಿಮಾವನ್ನ ಪ್ರೆಸೆಂಟ್ ಮಾಡ್ತಾ ಇದೆ. ಆ ಡೇಟ್ ನೋಡಿದಾಗ್ಲೇ ಗೊತ್ತಾಗುತ್ತೆ. ಡೇಟ್ ಅನ್ನುವಂತಹ ಒಂದು ಟರ್ಮ್ ಬಂದಾಗ ಹೊಸ ತಲೆಮಾರಿನವರಿಗೆ ಕನೆಕ್ಟ್ ಆಗಬಹುದಾದಂತಹ ಒಂದು ಕಥೆ ಅಂತ ಹೇಳಿ, ಇಂತಹ ಸುಂದರವಾದ ಕಥೆಯನ್ನ ಹೆಣೆದು ನಿರ್ದೇಶನ ಮಾಡಿ ಸಿನಿಮಾನ ನಿರ್ಮಾಣ ಮಾಡಿ ಈಗ ತೆರೆ ಮೇಲೆ ತರೋದಕ್ಕೆ ಹೊರಟಿರೋರು ವಿಮಲ್ ರಾಜ್ ಅವರು, ನಮ್ಮ ಚಿತ್ರದ ನಿರ್ದೇಶಕರು. ಒಂದು ಚಪ್ಪಾಳೆ ಬರಲಿ ವಿಮಲ್ ರಾಜ್ ಅವರಿಗೆ. ಸುಮಾರು 10 ವರ್ಷಗಳಿಂದ 2016ರಿಂದ 2026ರವರೆಗೂ ಕೂಡ ಶಾರ್ಟ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಹೆಸರನ್ನು ಅವರು ಹೊಂದಿದ್ದಾರೆ. ಪ್ರಾಯಶಃ ನೀವು ವೀಕೆಂಡ್ ಶಾರ್ಟ್ ಸ್ಟುಡಿಯೋ ಅನ್ನುವಂತಹ ಪೇಜ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಮಾಡಿರುವಂತಹ ಶಾರ್ಟ್ ಸಿನಿಮಾಗಳು, ಶಾರ್ಟ್ ಮೂವಿಗಳು ಬಹಳನೇ ರೀಚ್ ಪಡೆದಿದೆ. ಈ ಡೇಟ್ ಬಗ್ಗೆ ಹೇಳ್ಬೇಕಂದ್ರೆ, ಆ ಡೇಟ್ ಅನ್ನೋದು 2020ರಲ್ಲಿ ಒಂದು ಶಾರ್ಟ್ ಫಿಲ್ಮ್, ಪೈಲಟ್ ಫಿಲ್ಮ್ ಆಗಿ ಇವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಸುಮಾರು 1 ಗಂಟೆ 29 ನಿಮಿಷದ ಸಿನಿಮಾ ಅದಾಗಿರುತ್ತೆ. 7 ಮಿಲಿಯನ್ ವ್ಯೂಸ್ ಅನ್ನ ಯೂಟ್ಯೂಬ್ ನಲ್ಲಿ ಕಲೆ ಹಾಕಿರುತ್ತೆ. ಸೊ ಅದು ಪೈಲಟ್ ಫಿಲ್ಮ್ ಆಗಿ ಅವರು ಡೈರೆಕ್ಟ್ ಮಾಡಿರ್ತಾರೆ, ಪ್ರೊಡ್ಯೂಸ್ ಮಾಡಿರ್ತಾರೆ. ಪ್ರೊಡ್ಯೂಸರ್ ನ ಪಿಚ್ ಮಾಡೋಣ ಅನ್ನೋಂತಹ ನಿಟ್ಟಿನಲ್ಲಿ ಆ ಸಿನಿಮಾಗೆ ಆ ಟೈಮ್ ನಲ್ಲಿ ಪ್ರೊಡ್ಯೂಸರ್ ಸಿಕ್ಕಿರೋದಿಲ್ಲ. ಆದ್ರೆ ಯೂಟ್ಯೂಬ್ ನಲ್ಲಿ ಆ ಸಿನಿಮಾ ತುಂಬಾ ಚೆನ್ನಾಗಿ ಓಡಿ 70 ಲಕ್ಷ ವ್ಯೂಸ್ ಅನ್ನ ಕಲೆ ಹಾಕಿರುತ್ತೆ. ಆ ಡೇಟ್ ಇಂಗ್ಲಿಷ್ ನಲ್ಲಿ ಮೂಡ್ ಬಂದಿರುತ್ತೆ. ಇವತ್ತಿನ ಈ ಫೀಚರ್ ಫಿಲ್ಮ್ ಆ ಡೇಟ್ ಕನ್ನಡದಲ್ಲಿ ಮೂಡ್ ಬರ್ತಾ ಇದೆ. ಸೊ ಗುಡ್ ಆಫ್ಟರ್ನೂನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ನನ್ನ ಹೆಸರು ವಿಮಲ್ ರಾಜ್ ಅಂತ, ಆ್ಯಂಡ್ ಐ ಆಮ್ ಎನ್ IT ಪರ್ಸನ್. ಸೊ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾ ಇದ್ದೆ. ದೆನ್ ಐ ಹ್ಯಾಡ್ ದಿಸ್ ಇಂಟ್ರೆಸ್ಟ್ ಇನ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಸೊ ಲರ್ನ್ಡ್ ಎಡಿಟಿಂಗ್. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಆಮೇಲೆ ಸ್ಲೋ ಆಗಿ ಕತೆ ಬರ್ಬಿಟ್ಟು ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಸ್ಲೋಲಿ ದೋಸ್ ಶಾರ್ಟ್ ಫಿಲ್ಮ್ ಸ್ಟಾರ್ಟೆಡ್ ಗೆಟಿಂಗ್ ಟ್ರಾಕ್ಷನ್ಸ್ ಇನ್ ಇಂಟರ್ನೆಟ್ ಆ್ಯಂಡ್ ವಿ ಸ್ಟಾರ್ಟೆಡ್ ಪೋಸ್ಟಿಂಗ್ ಎವ್ರಿಥಿಂಗ್ ಆನ್ ಯೂಟ್ಯೂಬ್. ಆಮೇಲೆ 4 minutes, 10 minutes, 15 minutes, 20 minutes ಅಂತ ವಿ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ಅವರ್ ಡ್ಯೂರೇಷನ್. ಸೊ ಸ್ವಲ್ಪ ಆ ಥರ ಆದಮೇಲೆ ಸರಿ ಆಯಿತು, ಒಂದು ಪೈಲಟ್ ಸಿನಿಮಾ ಮಾಡಿಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಕೊಡೋಣ ಅಂದ್ಬಿಟ್ಟು ಒಂದು 87 minutesಗೆ ಒಂದು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಲೈಕ್ ಅ ಪೈಲಟ್ ಫಿಲ್ಮ್ ಡ್ಯೂರಿಂಗ್ 2020, ಬಟ್ ಇಟ್ ಗಾಟ್ ಸ್ಟಕ್ ಇನ್ ಕೋವಿಡ್. ಸೊ ಆಮೇಲೆ ಅದು ಮುಂದಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ. ಬಟ್ ದಟ್ ವಾಸ್ ಆಲ್ ಇನ್ ಇಂಗ್ಲೀಷ್. ಸೊ ಇವಾಗ 2-3 years ಆದಮೇಲೆ ಆ ಶಾರ್ಟ್ ಫಿಲ್ಮ್ನ ನೋಡಿಬಿಟ್ಟು ಒಬ್ಬ ಇನ್ವೆಸ್ಟರ್ಸ್ ಈ ಕೇಮ್ ಫಾರ್ವರ್ಡ್. ಈ ಟೋಲ್ಡ್ ಅಸ್ ದಟ್ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕನ್ನಡ ಸಿನಿಮಾ ಬೇಕು, ಮಾಡಿಕೊಡಿ ಅಂತ ಹೇಳಿದ್ರು. ಇಲ್ಲ ಸರ್, ಇದು ಇಂಗ್ಲೀಷಲ್ಲಿ ಮಾಡಿರೋದ್ರಿಂದ ಅದು ಅಷ್ಟು ವರ್ಕೌಟ್ ಆಗೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ವಿ ಹ್ಯಾವ್ ಅನದರ್ ಸ್ಟೋರಿ ದಟ್ ಯು ವುಡ್ ಲೈಕ್ ಟು ಪ್ರೊಡ್ಯೂಸ್. ಇಲ್ಲೆಲ್ಲ ನನಗೆ ಇದೇ ಬೇಕು, ಇದೇ ಕಂಟೆಂಟ್ ಬೇಕು, ಇದೇ ಥರ ಬೇಕು, ಕನ್ನಡದಲ್ಲಿ ನನಗೆ ಅಡಾಪ್ಟ್ ಮಾಡಿ ಮಾಡಿಕೊಡಿ ಅಂತ ಹೇಳಿದ್ರು. ದೆನ್ ಐ ಟುಕ್ 6 months ಟೈಮ್ ಟು ಅಂಡರ್ಸ್ಟ್ಯಾಂಡಿಂಗ್ ತಗೊಂಡು ಬರೋದು. ಬಿಕಾಸ್ ಅ ಗರ್ಲ್ ಫ್ರಮ್ ನಾರ್ತ್ ಇಂಡಿಯಾ, ಬಾಯ್ ಫ್ರಮ್ ಸೌತ್ ಇಂಡಿಯಾ, ದೇ ಮೀಟ್ ಇನ್ ಬ್ಯಾಂಗ್ಳೂರ್. ದಟ್ಸ್ ದ ಒನ್ ಲೈನ್ ಆಫ್ ದ ಸ್ಟೋರಿ. ಸೊ ಐ ವಾಸ್ ಲೈಕ್, ಶಿ ಹ್ಯಾಸ್ ಟು ಟಾಕ್ ಇನ್ ಕನ್ನಡ, ಹಿ ಹ್ಯಾಸ್ ಟು ಟಾಕ್ ಇನ್ ಕನ್ನಡ. ಅದು ಕರೆಕ್ಟಾಗಿರಬೇಕು, ಅದಕ್ಕೆ ಏನು ಲಾಜಿಕ್ ಕೊಡೋಣ ಅಂತ ವಿ ಟ್ರೈಡ್ ಆ್ಯಂಡ್ ವಿ ಸ್ಪೋಕ್ ಟು ಮಲ್ಟಿಪಲ್ ಪೀಪಲ್ ಆ್ಯಂಡ್ ದೆನ್ ವಿ ಫೌಂಡ್ ಸಮ್ good reason to get that done. So ಆಮೇಲೆ it started, but it didn't go well. So slowly the producer started backing off because there were a lot of questions, lot of doubts, and then we started changing multiple teams, multiple heroes and heroes in cast, everything. Then we left the project alone. ಆಮೇಲೆ ಮತ್ತೆ we came back and then we met Ashwini, and she was like a backbone for our project. She just saw the movie and she loved it, and she said that we're gonna do much better than this, and with entire visuals, entire story ಎಲ್ಲ ಚೇಂಜ್ ಮಾಡಿ we made everything better. Then we proceed forward. ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತಾ ಇತ್ತು ಬಿಕಾಸ್ ಆಫ್ ದ ಲೊಕೇಶನ್ ಇಶ್ಯೂಸ್. ಸೊ ಫಾರ್ ಲೈಕ್ 50-55 ಲೊಕೇಶನ್ ಇನ್ ಬ್ಯಾಂಗ್ಳೂರಲ್ಲಿ ನಾವು ಶೂಟ್ ಮಾಡಿದ್ವಿ. ಆ್ಯಂಡ್ ದೆನ್ ಸುಜಿನಿತ್ ಗಾಟ್ ಆನ್ ಬೋರ್ಡೆಡ್. ಆಮೇಲೆ ದ ಮೂವಿ ನೆವರ್ ಸ್ಟಾಪ್ಡ್. ಸೊ ಹೀಸ್ ಲೈಕ್ ಎ ಲಕ್ಕಿ ಚಾರ್ಮ್ ಫಾರ್ ಅಸ್, ಆ್ಯಂಡ್ ಹಿ ಹೆಲ್ಪ್ ಅಸ್ ಅ ಲಾಟ್. Ashwini helped us a lot. Then I have my DOP and I have my assistant director. Assistants are on team. Just 6 members, 4 members behind the camera, 2 members in front of the camera. So we were like 60 days in and around Bangalore. We shot wherever we could. So idರಲ್ಲಿ ನೀವು ನೋಡಿರೋದ್ರಲ್ಲಿ close to 40% mobile shots ಇದೆ sir. So that's how we made it, and I hope you all have enjoyed the content that we have shown you. Thanks. ಸಬ್ಜೆಕ್ಟ್ ನಿಮ್ಮ IT ನಲ್ಲಿ ನಡೆದಿದ್ದೇನಾ ಅಥವಾ ನಿಮ್ಮಲ್ಲೇ ನಡೆದಿದೆ? Yes sir. My wife, she is from Delhi.
Your biopic. ಅದು ನೋಡ್ತಿದ್ರೆ ಶಾರ್ಟ್ಸ್ ಎಲ್ಲ ನಿಮ್ಗೆ ಇರುತ್ತೆ ಅನ್ಕೊಂಡಿದ್ದೆ. ಇದೆ ಸರ್. ಅಂದ್ರೆ ಫಸ್ಟ್ ಸಿನಿಮಾ ಅಲ್ವಾ ಸರ್, ಸೊ ಯು ಹ್ಯಾವ್ ಟು ಟೆಲ್ ಅ ಸ್ಟೋರಿ ಫ್ರಮ್ ಯುವರ್ ಓನ್ ವರ್ಲ್ಡ್. ನಿಮ್ಮ ಪ್ರಪಂಚದ ಕತೆ ಹೇಳಿದ್ರೆ ಅದು ಕರೆಕ್ಟಾಗಿ ಹೇಳ್ತೀರಾ ನೀವು. ಸೊ ಐ ಟುಕ್ ಇನ್ಸ್ಪಿರೇಷನ್ ಫ್ರಮ್ ಮೈ ಲೈಫ್. ಬಟ್ ಏನಂದರೆ ವಿ ಹ್ಯಾಡ್ ಲಾಟ್ ಆಫ್ ಇಂಟರ್ವ್ಯೂಸ್, ವಿ ಹ್ಯಾಡ್ ಲಾಟ್ ಆಫ್ ಏನೋ ತುಂಬ ರಿಸರ್ಚ್ ಮಾಡಿ ಒಂದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕ್ಲಾಶ್ ಆಗ್ತಾರೆ. ಬಟ್ ಬಿಯಾಂಡ್ ದ್ಯಾಟ್ ದೆರ್ ಇಸ್ ಸಮಥಿಂಗ್ ದಟ್ ಪುಲ್ಸ್ ದೆಮ್ ಟುಗೆದರ್. ವಾಟ್ ಈಸ್ ದಟ್? ಅದು ಹೇಳಕ್ಕೆ ಒಂದೇನಂದ್ರೆ ಸೌತ್ ಇಂಡಿಯಾದಲ್ಲಿ ಎರಡು ಕೇರಿಂಗ್ ತಿನ್ನಲ್ಲ ಊಟ. ಅದೇ ಹೇಳ್ಬಾರ್ದು. ನೆಗೆಟಿವ್ ಇದೆ ಅಲ್ಲ ಅದೇ. ಆ ಪದಗಳು ಬಳಸಬಾರ್ದಾಗಿತ್ತು ಅಂತ ಅಂದ್ರೆ ಅದಕ್ಕೆ ಹೀರೋನು ಕೌಂಟರ್ ಕೊಡಲ್ಲ. ನೀವು ಕಿಂಡಲ್ ಮಾಡೋದಂಗಿದೆ. ಅವ್ರು ಸೌತ್ ಇಂಡಿಯಾ ಹೇಳಿದ್ರೆ ನೀವು ನಾರ್ತ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ? ವಿಮಲ್ ಅವರ ನಿಜವಾದ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದ್ರೆ Yes, sir. ಅಟ್ಯಾಕಿಂಗ್ ದ ಸೌತ್ ವಿ ಶುಡ್ ಅಟ್ಯಾಕ್ ದ ಅದೇ ಅದೇ ಹೀರೋ ಸರ್ ಅಟ್ಯಾಕ್ ಮಾಡ್ತಾನೆ. ಆಗಿದ್ದಾರೆ ಸರ್, ಅದು ಸಿನಿಮಾದಲ್ಲಿ ಇಟ್ಟಿಲ್ಲ. ಇರ್ಬೋದಪ್ಪ ಕೆಜುವಲಿಂಗ್ ನಮ್ಗೆ ಇಲ್ಲಿ ಕಾಣ್ಬೇಕು. ಇಲ್ಲಿ ಜಸ್ಟಿಫಿಕೇಶನ್ ಇಲ್ಲ. ಹೌದು ಸರ್, ಸಾರಿ. ಅದರ್ವೈಸ್ ಕ್ಯಾಮ್ರಾ ವರ್ಕ್ ಇಸ್ ವೆರಿ ಗುಡ್. Camera ಚೆನ್ನಾಗಿ Thank you, sir. ವೆರಿ ಗುಡ್. ಸಾಂಗ್ಸ್ ಆರ್ ವೆರಿ ಗುಡ್ ಆಕ್ಚುಲಿ. Thank you, sir. ಕ್ಯಾಮ್ರಾಮನ್ ಇಸ್ ಅ ಹೀರೋ. Full Bangalore sight seeing. ಪಪ್ಪಾಯ ಇದೆಲ್ಲ ಇದೆ ಸರ್, ಫುಲ್ ಮಾಡಿದ್ವಿ ಸರ್. ಆ ಬ್ರಿಗೇಡ್ ರೋಡ್ ಸಾಂಗ್ ಮಾತ್ರ 11 ನೈಟ್ಸ್ ಆಯ್ತು ಸರ್. ಕ್ಲೋಸ್ ಟು ಡೈಲಿ ಒಂದು 10 ಕಿಲೋಮೀಟರ್ ನಡ್ಕೊಂಡು ಅದೇ ಮ್ಯಾಮ್ ಸಿನಿಮಾ ಆ ಫ್ಲೋ ಅಲ್ಲಿ ಬಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಅಲ್ಲಿ ವಿ ಸ್ಟೇಜ್ಡ್ ಇಟ್ ಇಫ್ ದ ವೇ ವಿ ಪ್ಲೇಸ್ಡ್ ಇಟ್ ಇನ್ ದ ಮೂವಿ ಅಲ್ವಾ, ಅದೇ ಮುಂಚೆ ಅಂದರೆ ದ ಹೋಲ್ ಮೂವಿ ಇಸ್ ಲೈಕ್ 14 ಮಾಂಟೇಜಸ್ ಇದೆ, 18 ಸೀನ್ಸ್ ಇದೆ ಅಷ್ಟೇ. ಸಾಂಗ್ಸ್ ಅಂದಾಗ ಸ್ವಲ್ಪ ಇನ್ನೂ ಕಲರ್ಫುಲ್ ಆಗಿರುತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಹಿಂಗೆ ಇದ್ದಂಗೆ ಇರ್ತದೆ. ಎಲ್ಲ ಮೂರು ನಾಲ್ಕು ಸಾಂಗ್ ಹಂಗೆ ಸೇಮ್ ಟು ಸೇಮ್ ಸ್ಟಾರ್ಟಿಂಗ್ ಇಂದು ಒಂದೇ ಫೀಲ್ ಆಗೋಯ್ತು ಹೌದಾ? ಸಾಂಗ್ ಮೇ ಬಿ ಆ ಮೂವಿ ಜೊತೆ ನೋಡಿದ್ರೆ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ಕಂಪ್ಲೀಟ್ ಕಾಸ್ಟ್ಯೂಮ್ಸ್ ಎಲ್ಲ ಒಂದೇ ತರ ಇದೆ. ಎಸ್ ಮ್ಯಾಮ್, ಕಂಪ್ಲೀಟ್ ಬ್ಯಾಂಗ್. ಸಿನಿಮಾ ಏನು ಲೆಂತ್ ಇದೆ? ಫಸ್ಟ್ ಹಾಫ್ 1 hour ಇದೆ ಸರ್, ಸೆಕೆಂಡ್ ಹಾಫ್ 1 hour 6 minutes ಇದೆ. And the whole movie comes. 87 ಮಿನಿಟ್ಸ್ ತಾನೇ ಇದು. 87 ಮಿನಿಟ್ಸ್. That was a pilot movie, sir. ಓಕೆ. ಅಲ್ಲಿರೋ ಕಂಟೆಂಟ್ಸ್ ಇಲ್ಲೂ ಇದೆಯಾ ಅಂತ. ಇಲ್ಲ ಸರ್, ವಿ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್. ಇದು 2 hours 10 minutes ಬರುತ್ತಲ್ವಾ, ಸೊ 40 minutes we improved it, and every single scene has been enhanced for the to resonate with Rewritten your own story. yes sir. So many artists are there. Only, actually 3 characters are there sir. One is Monisha, another one is Karthik, and third one most important thing is Bangalore city. So ಈ 3 ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿದ್ದೀವಿ. ಜಾಬ್ ಇದೆ ಈಗ ಇರ್ತೀರಾ ಅಥವಾ ಬಿಟ್ಬಿಟ್ಟು ಸಿನಿಮಾ ಬರ್ತೀರಾ? ಇದು ಗೊತ್ತಾದ್ರೆ ಕಳಿಸ್ಬಿಡ್ತಾರೆ. ಡಿಪೆಂಡ್ಸ್ ಆನ್ ದಿಸ್ ಮೂವಿ. ಈ ಅಶ್ವಿನಿ ಇಂದ್ರಲ್ಲ ಯಾರು ಅವರೇ? ಅಶ್ವಿನಿ ಶಾಯ್, ಸುಜನಿತ್ ಶೆಟ್ಟಿ. PVR ಹೇಗೆ ಟೈ ಅಪ್ ಆಯ್ತು ನಿಮಗೆ? ಸರ್ ದಟ್ಸ್ ಅನ್ ಅಮೇಸಿಂಗ್ ಕ್ವಶನ್. ಸೊ ಸಿನಿಮಾ ಆದಮೇಲೆ ಫಸ್ಟ್ ಕಾಪಿ ಬಂತು ಸರ್. ಬಂದಮೇಲೆ ವಿ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಅವರ್ ಡಿಸ್ಟ್ರಿಬ್ಯೂಟರ್ಸ್. ಸೊ ಗಾಂಧಿನಗರಲ್ಲೆಲ್ಲ ಹೋಗ್ತಾ ಇದ್ವಿ. ಓವರ್ ಎಟ್ ಸೀನ್ ಅವರ್ ಕಂಟೆಂಟ್, ಇಲ್ಲ ಸರ್ ಇದು ಮಲ್ಟಿಪ್ಲೆಕ್ಸ್ ಕಂಟೆಂಟ್ ಇದು, ಇದ್ರ ಮೇಲೆ ಸಿಂಗಲ್ ಸ್ಕ್ರೀನ್ ಎಲ್ಲ ಸಿನಿಮಾ ಹೋಗಲ್ಲ. ಎವ್ರಿಬಡಿ ಹ್ಯಾಡ್ ದ ಸೇಮ್ ಒಪಿನಿಯನ್. ದೆನ್ ಐ ವೆಂಟ್ ಅಂಡ್ ಸ್ಪೋಕ್ ಟು ಮೈ ಸ್ಟೇಕ್ ಹೋಲ್ಡರ್ಸ್. ಅವ್ರೇನಂದ್ರೆ ನೀವು ವೈ ಡೋಂಟ್ ಯು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ದೆಮ್ ಅಂತ. ಸೊ ಮೆಸೇಜಸ್ ಕಾಲ್ಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ, ಬಟ್ ಏನು ರೆಸ್ಪಾಂಡ್ ಏನು ಬರ್ತಾ ಇಲ್ಲ. ಸರ್ ಹೌ ಟು ಗೆಟ್ ದರ್ ಅಟೆನ್ಷನ್, ಐ ಥಿಂಕ್ ದೇ ವುಡ್ ಲವ್ ದಿಸ್ ಕಾಂಟೆಂಟ್ ಅಂದ್ಬಿಟ್ಟು ವಿ ಕ್ರಿಯೇಟೆಡ್ ಅ ಪೋಸ್ಟರ್. ಆಮೇಲೆ ವಿ ಸೆಂಡ್ ಇಟ್ ಟು ದ ಪ್ರೋಗ್ರಾಮ್ ಹೆಡ್. ಇಮಿಡಿಯೇಟ್ಲಿ ಸಾ ದ ಪೋಸ್ಟರ್ ಇನ್ ಸೆಟ್ ದಟ್ ನಾಳೆ ನಾನು ಕಾಲ್ ಮಾಡ್ತೀನಿ ಅಂದರು. ಅಗೇನ್ 3-4 days ವಿ ಫಾಲೋಡ್ ಅಪ್. ಒನ್ ಡೇ ಹಿ ಕೇಮ್ ಅಂಡ್ ಸೆಟ್ ದಟ್ ಓಕೆ ಬನ್ನಿ, ಇಲ್ಲಿ MG ರೋಡಲ್ಲಿ ಆಫೀಸ್ ಇದೆ, ಬನ್ನಿ ಸಿಗೋಣ ಅಂದ್ಬಿಟ್ಟು. ಹಿ ಜಸ್ಟ್ ಕೇಮ್ ಅಂಡ್ ಹಿ ಸಾ ದ ಮೂವಿ and then he asked me, I said ನಾವು ನಿಮಗೆ ಸಜೆಷನ್ಸ್ ಹೇಳ್ತೀವಿ, ಚೇಂಜಸ್ ಹೇಳ್ತೀವಿ, ಆರ್ ಯು ಓಕೆ ವಿತ್ ದಟ್? ಇಲ್ಲಾಂದರೆ ಸಿನಿಮಾ ಬೇಡ ನಮಗೆ. ವಿ ಹ್ಯಾವ್ ಅವರ್ ಓನ್ ರೆಪ್ಯುಟೇಷನ್. ತುಂಬ ಸಿನಿಮಾಸ್ ನಮ್ಮ ಹತ್ರ ಅಪ್ರೋಚ್ ಮಾಡ್ತಾ ಇದ್ದಾರೆ, ಬಟ್ ನಾವೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ವಿ ಬಿಕಾಸ್ ಆ ಪ್ರೋಗ್ರಾಮ್ ಹೆಡ್ ಅವರು ಹೇಳಿದ್ರು. ಸೊ ಅವರದ್ದು ನಾವು ಹೇಳೋದು ನೀವು ಕೇಳ್ಕೊಂಡ್ರೆ ವಿ ವಿಲ್ ಬಿ ಏಬಲ್ ಟು ಟೇಕ್ ದಿಸ್ ಮೂವಿ ಅಂತ ಹೇಳಿದ್ರು. ದೆನ್ ನಾನು ಟ್ರೈಲರ್ ಇದ್ರೆ ತೋರಿಸಿದ್ರು, ವಿ ಹ್ಯಾವ್ ಶೋನ್ ದ ಸಾಂಗ್. He liked it and he said, okay, I'll come with my porters, we'll sit with, in PVR itself, we'll watch the movie. Then after 3-4 days later, he came and he sat with us. He saw the movie. First half nodru, break and brada continue andru. Second half I took my pen and paper and I was waiting, in change heltare, in cut madake heltare anta. On 30-40 seconds, complete silence ittu. So I think they didn't like it and ankonde. Then he slowly started, yaar helid nimge cinema only for Gen Z anta. Even I am able to connect this and then I understood that okay, he liked the content and so close to 5 minutes he was talking about the movie, and 60 minutes he said okay, we would love to take this movie, changes ಏನು ಬೇಡ, ಒಳ್ಳೆ ಹ್ಯಾಂಗೋವರ್ ಇದೆ, send it to censor ಅಂತ ಹೇಳಿದ್ರು ಸರ್. Since then he's been supporting us a lot. ಓನ್ಲಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇರ್ತಾರಾ ಅಥವಾ ನಿಮಗೆ ಪರ್ಚೇಸ್ ಆ ಥರದ್ದು ಏನಾದ್ರು ಸಿಗ್ತಾರಾ? Sir, he's helping us in promotions, marketing, and he's helping us in PR activities. ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಈ ಬಿಸ್ನೆಸ್ ವೈಸ್ ಏನಾಗಿದೆ? ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಏನಿದೆ? ಇಲ್ಲ ಸರ್, till now there is nothing.
ಇದೆಲ್ಲ ಮಾಡಬೇಕಾಗಿದ್ರೆ ನಿಮ್ಗೆ ಎಷ್ಟು ಖರ್ಚು ಆಗ್ತಿದೆ? ಸುಮಾರು ಆಗಿದೆ ಸರ್. Approximately. ಅಂದ್ರೆ ಲೈಕ್ ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ ಸೋ ಫಾರ್ ವಿ ಹ್ಯಾವ್ ಲೈಕ್ 30 lakhs ಬಜೆಟ್ ಇಟ್ಕೊಂಡಿದ್ವಿ. ಸೊ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಅಲ್ಲ ಮೊಬೈಲ್ ಅಂದ್ರಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದು, ಟೆಕ್ನಿಕಲ್ ಆಗಿ ಹೆಂಗೆ, ಯಾವ ಮೊಬೈಲ್ ಹೆಂಗೆ? So we had iPhone 15 Pro Max with a external SSD. ಅದ್ರ ಒಳಗಡೆ ನಿಮಗೆ paid apps ಬರುತ್ತೆ ಸರ್. So only the Pro Max has the ability to give you ProRes RAW format. ಅದು MOV format ಅಲ್ಲಿ ಬರುತ್ತೆ, which we have been using from the beginning. Even ಸಿನಿಮಾ ಕ್ಯಾಮ್ರಾದಲ್ಲಿ ನಿಮಗೆ MOV format ನಾವು ಯೂಸ್ ಮಾಡಿದ್ವಿ. ಸೊ ಆ ಕ್ಯಾಮ್ರಾಗೆ ಒಂದು ಗಿಂಬಲ್ ಇರುತ್ತೆ, ಅದಕ್ಕೊಂದು ಲೆನ್ಸ್ ಇರುತ್ತೆ. ಸೊ ಆ ಥರ ಫಾರ್ಮೆಟಲ್ಲಿ ವಿ ಯೂಸ್ಡ್ ಇಟ್. ಆ ಸಬ್ಜೆಕ್ಟ್ ನಿಮ್ಮ ವೈಫ್ ಡೆಲ್ಲಿ ಇಂದಲ್ಲ, ಕ್ಲೈಮ್ಯಾಕ್ಸ್ ಅದೇ ಥರ ಇದೆಯಾ ಬೇರೆ? ಕಂಪ್ಲೀಟ್ ಡಿಫ್ರೆನ್ಸ್. ವಿ ಡ್ರಾಮಟೈಸ್ ಸೈಜ್ ಇಡೀ ಸಿನಿಮಾ ಎರಡೇ ಕ್ಯಾರೆಕ್ಟರ್ ಅಂದಾಗ ಆಡಿಯನ್ಸ್ ಕೂರ್ಸೋದು ಸ್ವಲ್ಪ ಟಫ್. ಸೊ ಆ ಥರದ ಕಂಟೆಂಟ್ ಆ ಥರ ಪಾಯಿಂಟ್ಸ್ ಇದೆ. ಅದೇ ಸರ್, ದಟ್ ಈಸ್ ದ ರೀಸನ್ ವೈ ವಿ ಮೇಡ್ ದ ಪೈಲಟ್. ಸೊ ಎರಡೇ ಕ್ಯಾರೆಕ್ಟರ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಅಂತ ಒಂದು ಡೌಟ್ ಇತ್ತು. ಸೊ ವಿ ಮೇಡ್ ದ ಪೈಲಟ್ ಅಂಡ್ ದೆನ್ ವಿ ರಿಲೀಸ್ ಇಟ್ ಟು ಆಡಿಯನ್ಸ್. ಸೊ ವಿ ಗಾಟ್ ಕ್ಲೋಸ್ ಟು 72 lakhs views on that and more than 1.5 lakhs likes ಬಂತು. ಸೊ ಆಮೇಲೆ ಇನ್ವೆಸ್ಟರ್ಸ್ ಕೇಮ್ ಫಾರ್ವರ್ಡ್ ಅಂಡ್ ದೇ ಸೆಡ್ ದಟ್ ಈ ಥರ ಒಂದು ಫ್ರೆಶ್ ಕಂಟೆಂಟ್ ಇದ್ರೆ ಚೆನ್ನಾಗಿರುತ್ತೆ ಮಾಡಿ ಅಂದ್ಬಿಟ್ಟು ದೇ ಎನ್ಕರೇಜ್ಡ್ ಅಸ್ ಟು ಡೂ ಇಟ್. ಸರ್, ಇವಾಗ ವ್ಯೂಸ್ ಲೈಕ್ಸ್ ಮೇಲೆ ನಿಮಗೆ ಟಿಕೆಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥ ಕಾನ್ಫಿಡೆಂಟ್ ಇದೆಯಾ? ವ್ಯೂಸ್ ನೋಡೋದು ಅಥವಾ ಸಬ್ಸ್ಕ್ರೈಬ್ ಮಾಡೋದು ಅಥವಾ ಲೈಕ್ ಮಾಡೋ ಜನಗಳೇ ಬೇರೆ, ಥಿಯೇಟರ್ಗೆ ಅಥವಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಆಗಲಿ ಸಿನಿಮಾ ನೋಡೋ ವೀಕ್ಷಕರೇ ಬೇರೆ. ಸೊ ಅದನ್ನ ಯಾವ ತರ ನೀವು ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತೀವಿ? ಸೊ ಅದಕ್ಕೆ ಮೇಡಮ್ ವಿ ಟುಕ್ ಅ ರಿಸ್ಕ್. ಆ್ಯಕ್ಚುಲಿ ದಟ್ಸ್ ಅ ಗುಡ್ ಕ್ವಶನ್. ವಿ ಟುಕ್ ಅ ರಿಸ್ಕ್. ಸೊ ಎಂಟೈರ್ ಮೂವಿನ ಒಂದು ಬಜೆಟ್ ಒಳಗಡೆ ಕಂಪ್ಲೀಟ್ ಮಾಡಿದ್ವಿ ಬಿಕಾಸ್ ವಿ ನೋ ಇಟ್ಸ್ ಅ ರಿಸ್ಕಿ ಮೂವಿ ಅಂತ. ಸೊ ಅದೇ ವೆನ್ ವಿ ಪಿಸ್ಡ್ ಇನ್ ಟು ದ ಡಿಸ್ಟ್ರಿಬ್ಯೂಟರ್ ಎವ್ರಿಬಡಿ ಸೆಡ್ ದಟ್ ಸರ್ ಈ ಸಿನಿಮಾಲಿ ರಿಸ್ಕ್ ಇದೆ ಆ್ಯಂಡ್ ಇದೆಲ್ಲರೂ ಕನೆಕ್ಟ್ ಆಗುತ್ತೆ ಗೊತ್ತಾಗ್ತಾ ಇಲ್ಲ. ಬಟ್ ಪೀಪಲ್ ಹೂ ಎವರ್ ಸಾ ದ ಮೂವಿ ದೇ ಲವ್ಡ್ ಇಟ್ ಆ್ಯಂಡ್ ದೇ ಸೆಡ್ ದಟ್ ಓಕೆ ಟ್ರೈ ಮಾಡೋಣ. ಎಲ್ರಿಗೂ ಒಂದು ದೇ ಕ್ಯಾನ್ ಸಿ ದೆಮ್ಸೆಲ್ಫ್ ಆನ್ ಸ್ಕ್ರೀನ್ ಅಂತ ಒಂದು ಟಾಕ್ ಬಂತು. ಸೇಮ್ ಕಂಟೆಂಟಿಗೆ ಯೂಟ್ಯೂಬಲ್ಲಿ ಎಷ್ಟು ಅರ್ನ್ ಮಾಡಿದ್ದೀವಿ? ಸೇಮ್ ಕಂಟೆಂಟ್ ವಾಟ್ ಎವರ್ ವಿ ಇನ್ವೆಸ್ಟೆಡ್ ವಿ ಗಾಟ್ ಇಟ್ ಬ್ಯಾಕ್. ಹೌ ಮಚ್? We invested 7 lakhs, we got it back. ಆರ್ಟಿಸ್ಟ್ ಆಯ್ಕೆ ಹೆಂಗಾಯ್ತು ಸರ್? ಇವ್ರಿಬ್ಬರ ಆಯ್ಕೆ ಹೇಗಾಯ್ತು? We started releasing audition posters, madam. So you were noted and she approached us and then she didn't clear the audition and then she went back. We started looking for other because ಒಂದು ತರ ಒಂದು physically ಒಂದು requirement ಬೇಕಾಗಿತ್ತು ಮನುಷ್ಯ ಕ್ಯಾರೆಕ್ಟರ್ಸ್ಗೆ. And then after 2 months again she called me and said, ಯಾರು ಸಿಕ್ಕಿದ್ರೆ have you found your girl? I said no. Shall I try again? Okay, ಬನ್ನಿ ಅಂದೆ. Then she came back, she tried. She couldn't clear that and she went back. After 2 months we are still looking for it. And third time, why don't you just give me something that I know how to do that? And then I was like, okay fine, idu beda. You do the most emotional part of the movie and very tough adu kotta. She nailed that character. Then I understood that okay, she's Monisha and like we moved forward with that. And Shujinit came through our contacts also. So it's like hire the character and train the skill and then they both are like that. ಇಂಥ ಕಂಟೆಂಟ್ ಓಟಿಟಿಗೆ ಎಷ್ಟು ಹೆಚ್ಚು ಸೂಟ್ ಆಗುತ್ತೆ? 100% ಆಗುತ್ತೆ ಸರ್. ಬಿಸ್ನೆಸ್ ಏನಾದ್ರು ಆಗಿದೆ? ಇಲ್ಲ ಸರ್, ನಾಟ್ ಯೆಟ್. We just want to see how the theatrical responses will be. And sir, ನಿಜವಾಗ್ಲೂ the PVR spokesperson told me that ಈ ಸಿನಿಮಾ it looks like a slow poison, ಒಂದು ಸ್ಲೋ ಕಂಟೆಂಟ್ ಥರ ಇದೆ. ಈ ಟೈಮಿಗೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಆ್ಯಪ್. ಈ ಥರ ಕಂಟೆಂಟ್ಸ್ ಜನ they started accepting it. So ನೋಡೋಣ ಹೆಂಗಾಗುತ್ತೆ ಅಂತ ಅಕಾರ್ಡಿಂಗ್ಲಿ ವಿಲ್ ಮೂವ್ ಫಾರ್ವರ್ಡ್ ಅಂದ್ಬಿಟ್ಟು ಒಂದು ವೆರಿ ಲಿಮಿಟೆಡ್ ಥಿಯೇಟರ್ಸಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಸರ್. 25 theaters we kept it as all PVR. Yes. No sir, there are others also getting into it. All multiplexes they are tying up with. ಸಿಂಗಲ್ ಸ್ಕ್ರೀನ್ ಯಾವುದಿಲ್ಲ? ಯಾವುದಿಲ್ಲ sir. As of now, no. In case the movie gets the traction, I think there will be a chance. ಯಾವಾಗ ರಿಲೀಸ್? So September 4th release sir. Okay. ಓಕೆ, ಅವ್ರನ್ನ ಮಾತಾಡಿಸಿ ಆಮೇಲೆ ಅವ್ರನ್ನ ಮಾತಾಡಿಸ್ತೀವಿ. ಅದೇ ಸರ್, ಅದೇ ಹೇಳೋಣ ಅಂತ ಹೊರಟೆ. ಸರ್, ಥ್ಯಾಂಕ್ ಯು ಸೋ ಮಚ್ ವಿಮಲ್ ರಾಜ್ ಸರ್. ಆಲ್ ದ ವೆರಿ ಬೆಸ್ಟು ನಿಮ್ಮ ರಿಲೀಸ್ಗೆ, ಮೊದಲ ಸಿನಿಮಾಗೆ ಒಳ್ಳೇದಾಗಲಿ. DOP ಸರ್, ನಾನು ಫಸ್ಟೇ ಹೇಳಿದೆ ಒಳ್ಳೆ ವಿಜುವಲ್ಸ್ ಕೊಟ್ಟಿದ್ದೀರಿ ಅಂತ. ನಮ್ಮ ಸರ್ ನಿಮ್ಮನ್ನ ಹೀರೋ ಅಂತ ಹೇಳಿದ್ರು. ಸೊ ಏನು ಹೇಳೋದಕ್ಕೆ ಬಯಸ್ತೀರಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂడి అందరికీ. ಕನ್ನಡ ಮಾತಾಡ್ತೀನಿ. ಏನೋ ಮಿಸ್ಟೇಕ್ಸ್ ಇದೆ ಅಂದರೆ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಮೀಡಿಯಾ ಪೀಪಲ್ಗೆ అందరికీ ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್ ಆಲ್ಸೋ. ಸರ್, ಗುಡ್ ಆಫ್ಟರ್ನೂನ್ ಆಯಿತು. ಮಾತಾಡೋಷ್ಟೊತ್ತಿಗೆ ಆಗುತ್ತೆ. ಹೌದಾ ಸರ್? ಸರಿ.
ಸರ್ ವಿಜುವಲ್ಸ್ ಎಲ್ಲ ನೋಡಿದ್ರಿ, ಹೇಗಿದೆಯಾ ಸರ್? ಚೆನ್ನಾಗಿದೆಯಾ ಸರ್? ಓಕೆ, ಸೊ ಅವ್ರು ಹೀರೋ ಅಂತ ಹೇಳಿದ್ರಲ್ಲ ನಿನ್ನ. ಅದೇ ಸರ್, ಅವ್ರಿಗೆ ಇಷ್ಟ ಆಯಿತು. ಇಟ್ಸ್ ಓಕೆ. ಸ್ವಲ್ಪ ಏನ್ ಗೊತ್ತೇನ್ರಿ, ಸರ್. ಪಲ್ಲವಿಯನ್ನು ಬಾಲು ಮಹೇಂದರ್ ಅವರು ತೋರಿಸಿದ್ದಾರೆ. Okay. 80s ನಲ್ಲಿ. Okay. ಮಣಿರತ್ನಂ ಅವ್ರ ಸಿನಿಮಾ. ಹೌದು. ಸ್ವಲ್ಪ ನೆನಪು ಬಂತು. ಸೂಪರ್, ಥ್ಯಾಂಕ್ ಯು. ಅದೇ ಆ್ಯಕ್ಚುಲಿ ಎಲ್ಲ ಲೈವ್ ಲೊಕೇಶನ್ ಸರ್, ತುಂಬ ಕಷ್ಟಪಟ್ಟೆ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಎವ್ರಿ ಡೇ ನಮಗೆ ಕಾಂಪ್ಲಿಕೇಶನ್ಸೇ, ಯಾಕಂದರೆ ಒಂದು ಸೀನು ಎಲ್ಲ ಒಂದು 6 or 7 ಸೀನ್ಸ್, 7 minutes 8 minutes ಸೀನ್ಸ್ ಇದೆ. ಬಟ್ ಅದೆಲ್ಲ 2 days 3 days ಮಾಡಿದ್ದೀವಿ. ಬಟ್ ಒಂದೊಂದು ದಿನ ಸನ್ಲೈಟ್ ಇರುತ್ತೆ, ಒಂದಿನ ಸನ್ಲೈಟ್ ಇರಲ್ಲ. ಬಟ್ ಒಂದೊಂದು ಶಾರ್ಟ್ಗೆ ನಮ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಬಂದಿದೆ. ಬಟ್ ರೋಡ್ ಮೇಲೆ ನಾವೇನೋ ಸ್ಕಿಮ್ಮರ್ ಹಾಕಿ ಕಟ್ ಮಾಡೋಕ್ಕೆಲ್ಲ ಚಾನ್ಸ್ ಇಲ್ಲ. ಬಟ್ ಅದೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ವಿ. ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ಉರ್ಮಿಳರಾಜ್. ಬಟ್ ಇಬ್ಬರು ನಾವು ಡಿಸ್ಕಸ್ ಮಾಡಿದ್ವಿ ಸರ್. ಫಸ್ಟ್ ಎಲ್ಲ ರಿಕ್ಕಿ ಮಾಡಿ ಈ ಟೈಮ್ಗೆಲ್ಲ ಇಲ್ಲಿ ಸನ್ಲೈಟ್ ಇರುತ್ತಾ ಇಲ್ಲತ್ತಾ ಏನು ಮಾಡಿ ಎಲ್ಲ ರಿಕ್ಕಿ ಮಾಡಿ ಪ್ರಾಪರಾಗಿ ಮಾಡಿದ್ವಿ. ಅದಕ್ಕೆ ವಿಜುವಲ್ಸ್ ಇಷ್ಟು ಚೆನ್ನಾಗಿ ಬಂದಿದೆ. ಬಟ್ ನೀವೆಲ್ಲ ಸಪೋರ್ಟ್ ಮಾಡಿ ಸರ್. ಚಿಕ್ಕ ಸಿನಿಮಾ ಮಾಡಿದ್ವಿ, ಟ್ರೈ ಮಾಡಿದ್ವಿ. ನೀವೆಲ್ಲ ಸಪೋರ್ಟ್ ಮಾಡಿ ನಾವು ಬ್ಲೆಸ್ ಮಾಡಬೇಕಾಗುತ್ತೆ ಸರ್. ಇಲ್ಲ ಸರ್, ನಾವು ತೆಲುಗಲ್ಲಿ ಮಾಡಿದ್ದೀವಿ. ಇಲ್ಲಿ ಒಂದು ಔಟ್ ಆಫ್ ಸಿಲೆಬಸ್ ಅಂತ ಪ್ರೀವಿಯಸ್ ಒಂದು ಸಿನಿಮಾ ಮಾಡಿದ್ದೀನಿ. 4 Walls ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಅಜಿತ್ ಸರ್. ದಿಸ್ ಈಸ್ 3rd ಮೂವಿ ಸರ್. ಕ್ಲೋಸ್ ಶಾಟ್ಸ್ ಎಷ್ಟು ತೆಗೆದಿದ್ದೀರಿ ಸರ್? ಕ್ಲೋಸ್ ಶಾಟ್ಸ್ ಎಷ್ಟು ತೆಗೆದಿದ್ದೀರಿ? ಕ್ಲೋಸೆಸ್ಟ್ ಶಾಟ್ಸ್ ಅದೇ ಜಾಸ್ತಿ ಇದೆ. ಕ್ಲೋಸ್ ಶಾಟ್ಸ್ ಕ್ಲೋಸ್-ಅಪ್ ಶಾರ್ಟ್ಸ್ ಇಲ್ಲ ಕ್ಲೋಸ್-ಅಪ್ ಶಾರ್ಟ್ಸ್ಗೆಲ್ಲ ನಾವು ಅದೇ ಸರ್, ನಾವು ಟೈಮ್ ನೋಡಿಕೊಂಡು ಮಾಡಿದ್ವಿ ಸರ್. ಏನಕ್ಕಂದರೆ ಆರ್ಚ್ ಲೈಟ್ ಅಂದರೆ ಸಣ್ಣ ಜನ ಇರಲ್ಲ. ಬಟ್ ಅದಕ್ಕೆ ಚಿಕ್ಕದು ಒಂದು 4x4 ಸೈಜ್ ಒಂದು ಇದಿದೆ. ಅದೆಲ್ಲ ನಾವು ಪ್ಲಾನ್ ಮಾಡಿದ್ವಿ ಸರ್. ಎಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಬಟ್ ಅದೆಲ್ಲ ಕಾಣಿಸ್ತಾ ಇದೆ ಫಿಲ್ಮ್ ಇದ ಮೇಲೆ. ಸರ್, ಈಗ ಮೆಟ್ರೋ ಟ್ರೈನ್ ಇನ್ಸೈಡ್ ಅಲ್ಲಿ ಮಾಡಿದ್ದೀರಾ, ಸಮಸ್ಯೆಗಳೇನಾಗಿಲ್ಲ? ಇಲ್ಲ, ಅದೇ ಮೊಬೈಲ್ ಎಲ್ಲ ಶೂಟ್ ಮಾಡಿದ್ದೀವಿ. ಮೊಬೈಲ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಹೇಳ್ದಿರಲ್ಲ ಡೈರೆಕ್ಟರ್ ಮೊಬೈಲ್ ಪೇ ಮಾಡಿದ್ವಿ ಸರ್. ಇಲ್ಲ, ಈ ಸಾಫ್ಟ್ವೇರ್ ಕಂಪನೀಸ್ ಎಲ್ಲ ಇದೆ ಸರ್, ಅದೆಲ್ಲ ಪೇ ಮಾಡಿದ್ವಿ. ಪಾರ್ಕ್ಸ್ಗೆಲ್ಲ ನಾವು ಸರ್ ಅದೆಲ್ಲ ಮಾಡಿ ರೋಡ್ಸ್ ಅಲ್ಲೆಲ್ಲ ಪೊಲೀಸ್ ಅವ್ರ ಪರ್ಮಿಷನ್ ಅದೆಲ್ಲ ಚಿತ್ರಕಲಾ ಪರಿಷತ್ ಸರ್. ಅದು ಹೌದು ಸರ್. ಇನ್ಕ್ಲೂಡಿಂಗ್ ಪ್ರೋಮ್ಯಾಕ್ಸ್ ಬೇರೆ ಪೋರ್ಷನ್ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರಿ? ಸೋನಿ A7S3 ಸರ್. ಅದ ಸಿನಿಮಾ ನೋಡಿದ್ಮೇಲೆ ಮೆಟ್ರೋದಾಗ ಸಿನಿಮಾ ತೋರಿಸಿ ಅವ್ರು ಮಾತಾಡಿಸ್ತಾರಲ್ಲ ಸರ್, ನಮ್ಮ ಹತ್ರ ಆಲ್ಟರ್ನೇಟಿವ್ 10 ಶಾಟ್ ಇದೆ ಸರ್. ಇದು ಎಲ್ಲ ಬ್ಯಾಕಪ್ ಇಟ್ಕೊಂಡಿದ್ದೀವಿ ಸರ್. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 10 ಶಾಟ್ ಮಾಡಿದ್ವಿ ಸರ್. ಪರ್ಮಿಷನ್ ಕೊಡ್ತಾರೆ ಆಕ್ಚುಲಿ. ಬಟ್ ನಾವುದೆಲ್ಲ ಚಿಕ್ಕ ಬಡ್ಜೆಟ್ ಇಲ್ಲ ಸರ್. ವಿತೌಟ್ ಪರ್ಮಿಷನ್ ಅಲ್ಲಿ ನೀವು ಮಾಡಿದಾಗ ಸಮಸ್ಯೆಗಳಾಗುತ್ತೆ sometimes. ಇಲ್ಲ, ಈಗ ಏನಂದ್ರೆ ఇప్పుడు ಮೊಬೈಲಲ್ಲಿ ನಾವೇನೋ ಮಾಡ್ತಾ ಇದೀವಿ, ಅದೆಲ್ಲ ರೀಲ್ಸ್ ಅಲ್ಲೆಲ್ಲ ಬರ್ತಾ ಇದೆ. ಬಟ್ ಇದು ಫ್ಯೂಚರ್ ಫಿಲ್ಮ್, ಏನೋ ಅಬ್ಜೆಕ್ಷನ್ ಮಾಡ್ಬೋದಾ ಏನೋ ಗೊತ್ತಿಲ್ಲ. ಬಟ್ ಚೀಟಿಂಗ್ ಶಾಟ್ಸ್, ಪ್ಯೂರ್ಲಿ ಚೀಟಿಂಗ್ ಶಾಟ್ಸ್, ನೋ ಇಶ್ಯೂಸ್. ನೋಡೋಣ ಏನೋ. ಸರ್, ಪರ್ಸನಲಿ ಏನು ಕಮೆಂಟ್ ಏನು ಮಾಡಿಲ್ಲ. ಸೊ 16+ ಕೊಟ್ಟಿದ್ದಾರೆ ಸರ್. So personally they didn't comment on the movie. There is a song where live-in relationship ತರ ಒಂದು ಸಾಂಗ್ ಬರುತ್ತೆ, ಅದಕ್ಕಿಂತ 16+ ಕೊಟ್ಟಿದ್ದಾರೆ ಸರ್. ಹೌದು ಸರ್, ಅದು ಒಂದೇ ಸಾಂಗ್ ಅವ್ರಿಗೆ ಹೊಡೆದಿತ್ತು. ಸೊ ಆಲ್ ಅದರ್ ಪ್ಲೇಸಸ್ ವೇರ್ ದರ್ ಇಸ್ ನೋ ರೊಮ್ಯಾನ್ಸ್ ಆ ಥರ ಏನಿಲ್ಲ. ಬಟ್ ಆ ಒಂದು ಸಾಂಗ್ಗೋಸ್ಕರ ಕೊಟ್ಬಿಟ್ಟು 16. ಎರಡನೇ ಸರಿ ತಾನೆ ಸೆನ್ಸಾರ್ ಮಾಡಿಸಿ, ಫಸ್ಟ್ PVR ನವರು ಸೆನ್ಸಾರ್ ಮಾಡಿದ್ರು. ಹೌದು ಸರ್, ಅವರು ದೇ ಸಾ ಎವ್ರಿಥಿಂಗ್. ಅದೇ ನಾವು ಅನ್ಕೊಂಡಿದ್ವಿ ಹೆಂಗಿದ್ರು 10 minutes ಕಟ್ ಮಾಡಕ್ಕೆ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅವ್ರೇನು ಹೇಳಿಲ್ಲ ಅಂತ. ಥ್ಯಾಂಕ್ ಯು DOP ಸರ್, ಆಲ್ ದ ವೆರಿ ಬೆಸ್ಟ್ ಟು ಯು. ಇನ್ನಷ್ಟು ಸಿನಿಮಾಗಳು ಕನ್ನಡದಲ್ಲಿ ತಮಗೆ ಸಿಗಲಿ. ಆ್ಯಂಡ್ ಅಶ್ವಿನಿ ಅವ್ರನ್ನ ಮಾತನಾಡ್ಸೋಣ. ಸೊ ಅಶ್ವಿನಿ ಅವ್ರನ್ನ ಎದುರು ಫಸ್ಟ್ ನೋಡಿದಾಗ ಈ ಥರ ಪರ್ಫಾರ್ಮ್ ಮಾಡಿರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾರ್ತ್ ಇಂಡಿಯನ್ ಗರ್ಲ್ ಅಂದಿದ್ರು, ಏನು ಭಾಷೆ ಇರುತ್ತೆ ಏನು ಅಂತ. ಬಟ್ ಸಾಂಗ್ಸ್ ಎಲ್ಲ ನೋಡಿದಾಗ, ಟ್ರೇಲರ್ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಆಗಿ ಕಾಣಿಸಿದ್ದೀರಿ. ಸೊ ಏನು ಹೇಳ್ತೀರಿ? ಹಾಯ್, ಎಲ್ರಿಗೂ ನಮಸ್ಕಾರ. ಐ ಆಮ್ ಅಶ್ವಿನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಲ್ಲಿ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಐ ಆಮ್ ನ್ಯೂ ಕಮರ್, ಫಸ್ಟ್ ಟೈಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಇದ್ರ ಮುಂಚೆ ಆ್ಯಕ್ಟಿಂಗ್ ಅನ್ನೋದು ಕಲ್ತಿಲ್ಲ, ಬಟ್ ಐ ಹ್ಯಾವ್ ಗಿವನ್ ಇಟ್ ಮೈ ಆಲ್ ಫಾರ್ ದ ಫಿಲ್ಮ್. ವರ್ಕ್ಶಾಪ್ ಮಾಡಿದ್ದೆ ಒಂದಿಷ್ಟು. ಆ್ಯಂಡ್ ಐ ಆಮ್ ವೆರಿ ನರ್ವಸ್ ರೈಟ್ ನೌ, ಬಿಕಾಸ್ ಇಲ್ಲಿ ಕೂತ್ಕೋತಿರೋದೇ ಒಂದು ಬಿಗ್ ಪ್ರಿವಿಲೇಜ್ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಈ ಪಾತ್ರ ಮಾಡ್ತಿರೋದು ನಮಗೂ
ಒಂದು ಹೆಮ್ಮೆಯ ವಿಷಯ. ಆಲ್ದೋ ಇನ್ ದ ಸಿನಿಮಾ ಐ ಆಮ್ ಟಾಕಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಅಗೇನ್ಸ್ಟ್ ಕನ್ನಡ ಆರ್ ಆಸ್ ದ ಕ್ಯಾರೆಕ್ಟರ್ ಸ್ಪೀಕ್ಸ್, but in real life I'm totally opposite that. And that is why I accepted to do the film, because ಇದರಲ್ಲಿ ಕಲ್ಚರ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತಲೂ ಒಂದು ಟಾಪಿಕ್ ಬಂದೇ ಬರುತ್ತೆ. That's all I would like to say as of now. ನೀವು ಬಾಳೆಲೆ ಊಟ ಮಾಡ್ತೀರಾ ತಾನೆ? Yes sir, definitely. ಏನು ನಿಮ್ಮ ಕ್ವಾಲಿಫಿಕೇಶನ್? ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಆ್ಯಂಡ್ ಇದು ಸಿನಿಮಾಗೆ ಬರೋ ಮುಂಚೆ ಐ ವಾಸ್ ಡೂಯಿಂಗ್ ಇಂಟೀರಿಯರ್ ಡಿಸೈನಿಂಗ್. Yes sir. I think the character that I played, Monisha, it resonates with a lot of people. ಅಂದರೆ ನಾಟ್ ಓನ್ಲಿ ಮೀ, ಎಲ್ರಿಗೂ ಒಂದು ಮೋನಿಶಾ ಏನು ಫೀಲ್ ಮಾಡ್ತಾಳಲ್ವ ಸಿನಿಮಾಲಿ ಥ್ರೂಔಟ್, ಯಾವುದಾದ್ರೂ ಒಂದು ಪೋರ್ಷನ್ ಅಟ್ಲೀಸ್ಟ್ ಅವ್ರಿಗೆ ಕನೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈವನ್ ಅ ಸ್ಮಾಲ್ ಪೋರ್ಷನ್ ಆಫ್ ಮೀ ಆಲ್ಸೋ ಫೀಲ್ಸ್ ಫಾರ್ ಮೋನಿಶಾ. No, not like that, sir. No, I don't know that. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಅಷ್ಟೇನಾ? ಅಶ್ವಿನ್? I think, like sir said, I was little good with the emotional scenes comparatively to the fun scenes. So ನನಗೆ ನಗೋದು ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಬಟ್ ಐ ಡಿಡ್ ಟ್ರೈ ಮೈ ಬೆಸ್ಟ್. ಐ ಲರ್ನ್ ಅ ಲಾಟ್. ತುಂಬ ಕಲಿತ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಐ ಹ್ಯಾವ್ ಪರ್ಫಾರ್ಮ್ ಇನ್ ದಿಸ್ ಮೂವಿ. ಐ ಹೋಪ್ ಯು ಆಲ್ ಲೈಕ್ ಇಟ್. ಇಲ್ಲೇ ಇರೋದು ಅಥವಾ ಮ್ಯಾಂಗ್ಳೂರಲ್ಲಿ? ಇಲ್ಲ, ನಾನು ಉಡುಪಿ ಅವಳು. ಐ ಸ್ಟೇ ಇನ್ ಬ್ಯಾಂಗ್ಳೂರ್. ಬೇರೆ ಪ್ರಾಜೆಕ್ಟ್ಸ್ ಇವಾಗ ಐ ಹ್ಯಾವ್ ಗಾಟ್ ಅ ಸೆಟ್ ಆಫ್ 5 writers. ದೇ ರೈಟಿಂಗ್ ದ ಸ್ಟೋರಿ ಫಾರ್ ಮೀ ಆ್ಯಂಡ್ ವಿ ಆರ್ ಇನ್ ಟಾಕ್ಸ್ ಫಾರ್ 2 other films too. Sorry? ಈ ಸಿನಿಮಾ ಪ್ರೊಡಕ್ಷನ್ as in I think I just motivated him a little, pushed him to go forward with it without taking much of a tension. ಥ್ಯಾಂಕ್ ಯು ಅಶ್ವಿನಿ, ಆಲ್ ದಿ ವೆರಿ ಬೆಸ್ಟ್. Thank you so much. ಮತ್ತಷ್ಟು ಪಾತ್ರಗಳು ಸಿಗಲಿ. ಕ್ಲೇಟ್ ಹೀರೋಸ್ ಸುಜನಿತ್ ಶೆಟ್ಟಿ ಅವರು. ಸೊ ಅವರೇ ಪಾಪ ಅವ್ರ ಸ್ಕ್ರೀನಲ್ಲಿ ಪರ್ಫಾರ್ಮ್ ಮಾಡೋದು ನೋಡಿ ಅಲ್ಲಿ ಕೂತ್ಕೊಂಡು ನಗ್ತಾ ಇದ್ರು. ಏನಕ್ಕೆ ನಗು ಬಂತು ಅಂತ ಗೊತ್ತಿಲ್ಲ. ಸುಜನಿತ್, ಏನು ಹೇಳ್ತೀರಿ ಆ ಡೇಟ್ ಬಗ್ಗೆ? ಸೊ ಆ್ಯಕ್ಚುಲಿ ಇದು 3rd ಫಿಲ್ಮ್ ಅಲ್ವಾ ನಿಮ್ಮದು? ಲಾಫಿಂಗ್ ಬುದ್ಧ, ಹೋಪ್ ಆದಮೇಲೆ ಇಟ್ಸ್ ಹೀರೋ ಆಗಿ ಕಂಪ್ಲೀಟ್ ಆಗಿ ಆ ಡೇಟ್ ಫಸ್ಟ್ ಸಿನಿಮಾ. ಏನು ಹೇಳ್ತೀರಿ? ನಮಸ್ಕಾರ ಎಲ್ರಿಗೂ. ಇಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಕಾರ್ತಿಕ್ ಅಂತ. ಕಾರ್ತಿಕ್ ಬಂದು ಒಬ್ಬ IT ಎಂಪ್ಲಾಯಿ, ಒಬ್ಬ ಫ್ರೀ ಸ್ಪಿರಿಟೆಡ್ ಟ್ರಾವೆಲರ್, ಒಬ್ಬ ನೆಕ್ಸ್ಟ್ ಡೋರ್ ಬಾಯ್ ಅಂತ ಹೇಳ್ಬೋದು. ಒಬ್ಬ ತರಲೆ ಥರ ಪಕ್ಕಾ ಬೆಂಗಳೂರು ಹುಡುಗ. ಸೊ ಅದೇ ನನಗೆ ಅಪೀಲ್ ಮಾಡಿದ್ದು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ಅವನು ಒಂಥರ ಸ್ವಲ್ಪ ಇನ್ಸೆನ್ಸಿಟಿವ್ ಕೂಡ. ಏನಾದರೂ ಒಂದು ಯಾರಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡದೆ ರಿಯಾಕ್ಟ್ ಮಾಡ್ತಾನೆ ಕೆಲವು ಸಂದರ್ಭಗಳಲ್ಲಿ. ಸೊ ಇದು ಕಾರ್ತಿಕ್ ಕ್ಯಾರೆಕ್ಟರು. ಅದು ಆ ರಿಯಾಕ್ಷನ್ನು ಒಂಥರ ರಿಯಲ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲ, ಸಿನಿಮಾ ನೋಡಿದ್ರೆ ಸರ್ ಅದಕ್ಕೆ ತುಂಬ ರಿಯಾಕ್ಷನ್ ಬರುತ್ತೆ ಆಮೇಲೆ. ಅದಕ್ಕೆ ಆ ಪೇ ಆಫ್ ಟೈಮ್ ಇದೆ ಸರ್ ಅದಕ್ಕೆ. ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಇದೆ ಸರ್ ಅದಕ್ಕೆ. ಇದೆ, ಖಂಡಿತ ಇದೆ. ಎರಡು ಸಿನಿಮಾ ನಂತರ 3ನೇ ಸಿನಿಮಾ ಆಗಿದೆ. ಈ ಸಿನಿಮಾ ನಿಮಗೆ ಯಾವ ರೀತಿ ಒಂದು ಚೇಂಜ್ ಕೊಡೋಕ್ಕೆ ಸಾಧ್ಯ ಇದೆ? ಇಲ್ಲಿ ಅದೇ ನನಗೆ ತುಂಬ ಕಲಿಯೋ ಅವಕಾಶ ಸಿಕ್ತು. ಲೈಕ್ ಇಲ್ಲಿ ನೀವು ನೋಡ್ದಂಗೆ ನನಗಿರೋ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಅಥವಾ ದ ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ತುಂಬ ಇರೋದ್ರಿಂದ ತುಂಬ ಕಲಿಯೋಕ್ಕೆ. ಲೈಕ್ ಅಲ್ಲಿ ನಾನೆಲ್ಲ ಲೈಕ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದು. ರೀಸೆಂಟಾಗಿ ಬಾಸ್ ಅಂತ ಒಂದು ಮೂವಿ, ಅಲ್ಲೂ ಒಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದೇ ಒಂದು ಅಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ಮಾಡಿದ್ದೆ. ಇದು ದಿಸ್ ಅ ಕಂಪ್ಲೀಟ್ಲಿ ನ್ಯೂ ಕ್ಯಾರೆಕ್ಟರ್ ಫಾರ್ ಮೀ ಅಂತ ಹೇಳ್ಬೋದು ಸರ್. ಆಮೇಲೆ ಸರ್ ಲಾಸ್ಟ್ 10 years ಇಂದ ನಾನು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೆ ಸರ್. ಸೊ ಐ ಸ್ಟಾರ್ಟೆಡ್ ವಿತ್ ಎಡಿಟಿಂಗ್ ಅಲ್ಲೇ ಪ್ರಾಪರ್ ಆಗಿ ಕ್ಲಾಸಿಗೆ ಹೋಗಿ ಕಲ್ತ್ಕೊಂಡು ಮಾಡಿದ್ದು. ಆಮೇಲೆ ಸ್ಲೋ ಆಗಿ ರೈಟಿಂಗ್ ಅಂಡ್ ಡೈರೆಕ್ಷನ್ಸ್ ಮಾಡಿದ್ದೆ. ಅಂಡ್ ಐ ಹ್ಯಾವ್ ಸಮ್ ನಾಲೆಜ್ ಇನ್ ಸಿನಿಮಾಟೋಗ್ರಫಿ ಅಷ್ಟೇ. ಆ ಡೇಟ್ಸ್ ಪೈಲಟ್ ಹೇಳಿದ್ರು ಸರ್, ಆ ಸಿನಿಮಾಟೋಗ್ರಫಿ ನಾನೇ ಮಾಡಿದ್ದು. ಸೊ ಅದರಲ್ಲಿ ಕಲ್ತ್ಕೊಂಡೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸೌಂಡ್ ಮಿಕ್ಸಿಂಗ್ ಎಲ್ಲ ಕಲ್ತ್ಕೊಂಡಿದ್ದೆ.
ದೆನ್ ಐ ನೋ ಪ್ರೋಗ್ರಾಮಿಂಗ್ ಸರ್, ಅಂದರೆ ಮ್ಯೂಸಿಕ್ ನಾಲೆಜ್ ಸ್ವಲ್ಪ ಇದೆ. ಸೊ ಅದನ್ನ ಇಟ್ಕೊಂಡು ಪ್ರೋಗ್ರಾಮಿಂಗ್ ಅಂದರೆ ಸಾಫ್ಟ್ವೇರಲ್ಲಿ ವಿ ಕ್ಯಾನ್ ಪ್ರೋಗ್ರಾಮ್ ಫಾರ್ ದ BGM, ಬಟ್ ಸಾಂಗ್ಸ್ ನಮಗೆ ಹೆಲ್ಪ್ ಸಿಕ್ತು ಸರ್. ಲಿರಿಕ್ಸ್ ಎಲ್ಲ ಯಾವ್ದು? ಸರ್ ನಾನು ಸುಜಿನೀತ್ ಇಬ್ಬರು ಬರ್ತಿದ್ವಿ ಸರ್. Sujanith is a very good Kannada reader and writer, sir. He has a theatrical background. ಸೊ ಅದಿರೋದ್ರಿಂದ ಅದರಲ್ಲಿ ಒಂದು ಲೈನ್ ಬರುತ್ತೆ, ನಾವಿಬ್ಬರ ಕೆಮಿಸ್ಟ್ರಿ ಬೇರೆ ಲೆವೆಲ್ ಚಾನ್ಸ್ ಸರ್, ನಮ್ಮಿಬ್ಬರ ಕೆಮಿಸ್ಟ್ರಿ ಬೇರೆ ಲೆವೆಲ್ ಚಾನ್ಸ್ ಅಂತ ಬರಬೇಕು ಸರ್ ಅಂತ. ನಾಟ್ ಇವನ್ ಒನ್ ಲೈನ್ ಹಿ ಲೆಟ್ ಮಿ ಗೋ ನೆಕ್ಸ್ಟ್. ಸೊ ಇಲ್ಲ ಅವರು ಮೋನಿಶಾ ನಾರ್ತ್ ಇಂಡಿಯಾದಲ್ಲಿ ಬಂದಿರೋದ್ರಿಂದ ಮಿಸ್ಟೇಕ್ಸ್ ಓಕೆ ಅಂತ ಲೈಕ್ ವಿ ಮೂವ್ ಫಾರ್ವರ್ಡ್. ನೆಕ್ಸ್ಟ್ ಒಂದು ಕನ್ನಡ ಪೋಸ್ಟ್ ಮಾಡಿಸಿ ಸರ್. ಸರ್ ನೆಕ್ಸ್ಟ್ ಒಂದು ಕನ್ನಡ ಪೋಸ್ಟ್ ಇಡಿ ಎಂದೆ. ಸೊ ಡೆಫಿನೆಟ್ಲಿ ಸರ್. ವಿಮಲ್, ಇದರಲ್ಲಿ ಎಷ್ಟು ಹೆಲ್ಪ್ ಮಾಡಿದೆ ನಿಮಗೆ ಈ ಪ್ರಾಜೆಕ್ಟಿಗೆ? ಸರ್ AS assisted a lot in this one. ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಸ್ಟೋರಿ ಟೈಮಲ್ಲಿ ಬಂದಿಲ್ಲ ಸರ್, ವಿ ನೆವರ್ ಯೂಸ್ಡ್ ಇಟ್, ಬಟ್ ಡ್ಯೂರಿಂಗ್ ದ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಆ್ಯಂಡ್ ಡ್ಯೂರಿಂಗ್ ದ ಯು ಕ್ಯಾನ್ ಸೇ ದಟ್ ಆಲ್ ಇಟ್ಸ್ ಅನ್ AI assisted ಮ್ಯೂಸಿಕ್ ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು ಸರ್. ಸೊ ನಿಮಗೆ ಅದನ್ನ ಇಟ್ಕೊಂಡು ಕಂಪ್ಲೀಟಾಗಿ ಫಿನಿಶ್ ಮಾಡೋಕ್ಕಾಗಲ್ಲ, ಬಟ್ ಯು ನೀಡ್ ಟು ಹ್ಯಾವ್ ಮ್ಯೂಸಿಕ್ ಸೂಪರ್ವೈಸರ್, ಇನ್ಸ್ಟ್ರುಮೆಂಟಲಿಸ್ಟ್ ಆ್ಯಂಡ್ ಮ್ಯೂಸಿಕ್ ಪ್ರೊಡ್ಯೂಸರ್ ಟು ಕಂಪ್ಲೀಟ್ ಆ್ಯಂಡ್ ಗೆಟ್ ದಿಸ್ ಕೈಂಡ್ ಆಫ್ ಲೆವೆಲ್. ಸೊ ಅದೆಲ್ಲ ನಾವು ಮಾಡಿದ್ವಿ. ಬೇರೆ ಏನಾದರೂ ಹೇಳಬೇಕಂದ್ರೆ ಲೈಕ್ ಅದೇ ವೆನ್ ಐ ವಾಸ್ ರೈಟಿಂಗ್ ದಿ ಸ್ಟೋರಿ ದೇರ್ ವಾಸ್ ನೋ AI ಅಟ್ ಆಲ್, ದಟ್ ವಾಸ್ ನಾಟ್ ಅಟ್ ಆಲ್ ಇನ್ ಪಾರ್ಟ್. ಶೂಟಿಂಗ್ ಮಾಡಿರೋ ಟೈಮಲ್ಲಿ ಇಲ್ಲಿಲ್ಲ, ಪೋಸ್ಟ್ ಪ್ರೊಡಕ್ಷನಲ್ಲಿ ವಿ ಸ್ಟಾರ್ಟೆಡ್.